ಈ ವಿಡಿಯೋದಲ್ಲಿ ನಾವು ಒಂದು ಪ್ರಾಜೆಕ್ಟ್ ನ ಬಗ್ಗೆ ಮಾತನಾಡೋಣ. ಇದು ನಾರ್ತ್ ಈಸ್ಟ್ ಇಂಡಿಯಾದ ಫ್ಯೂಚರ್ ನ ಚೇಂಜ್ ಮಾಡಬಹುದು. ಇದರಲ್ಲಿ ಟ್ರಕ್ಕಿಂಗ್ ಮತ್ತೆ ಲಾಜಿಸ್ಟಿಕ್ ಎರಡು ಮ್ಯಾಸಿವ್ ರೋಲ್ ಆಗಿದೆ. ಬನ್ನಿ ನೋಡೋಣ ಕಲಾದನ್ ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ನ ಬಗ್ಗೆ. ಲಾಜಿಕ್ಸ್ ಬೈ FRIT ನ ನಿಮಗೆ ಸುಸ್ವಾಗತ. ಕಲಾದನ್ ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ನ ಮಿಜೋರಾಂ ಇಂದ ಬೇ ಆಫ್ ಬೆಂಗಾಲ್ ನ ಜಾಯಿನ್ ಮಾಡಕ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ 2025 ಜುಲೈ ಅಲ್ಲಿ ಕಂಪ್ಲೀಟ್ ಆಗಬಹುದಂತ ಅಂದಾಜಿದೆ. ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಎಕ್ಸ್ಟರ್ನಲ್ ಅಫೇರ್ಸ್ ಕೃತಿ ವರ್ಧನ್ ಸಿಂಗ್ ಅವರು ಹೇಳಿದ್ರು, ನವೆಂಬರ್ 2023 ತನಕ 356.87 ಕ್ರೋರ್ಸ್ ಅಲೋಕೇಟ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್ ಗೋಸ್ಕರ. ರೋಡ್ ಕನ್ಸ್ಟ್ರಕ್ಷನ್ ಅಪ್ಡೇಟ್ಸ್: 109 ಕಿಲೋಮೀಟರ್ ರೋಡ್ ಸೆಕ್ಷನ್ ಕೆಲಸ ನಡೀತಿದೆ ಮತ್ತೆ 70% ರೋಡ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ನಾರ್ತ್ ಈಸ್ಟ್ ಇಂಡಿಯಾಗೆ ಇದು ಒಂದು ನ್ಯೂ ಟ್ರೇಡ್ ರೋಡ್ ಆಗುತ್ತೆ ಮಯನ್ಮಾರ್ ದ ಸಿಟ್ವೆ ಪೋರ್ಟ್ ಮೂಲಕ. PM ಮೋದಿ ಅವರು ಹೇಳಿದ್ದಾರೆ, ನಾರ್ತ್ ಈಸ್ಟ್ ನ ಭಾರತದ ಡೆವಲಪ್ಮೆಂಟ್ ನ ಗ್ರೋತ್ ಇಂಜಿನ್ ಮಾಡಬೇಕು ಅಂತ. ಮೋದಿ ಅವರು ಹೇಳಿದ್ದಾರೆ, ಕನೆಕ್ಟಿವಿಟಿ ಜಾಸ್ತಿ ಮಾಡಬೇಕಾಗಿದೆ ಮತ್ತೆ ಕಲಾದನ್ ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಇದು ಒಂದು ದೊಡ್ಡ ಭಾಗವಾಗಿದೆ. ಬನ್ನಿ ನೋಡೋಣ ಕಲಾದನ್ ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಅದು ಏನು ಅಂತ. ಸೊ ಇದೊಂದು ಇಂಟರ್ನ್ಯಾಷನಲ್ ಲೆವೆಲಿನ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಆಗಿದೆ. ಇದರ ಪ್ರೇರಣಾ ಕೋಲ್ಕತ್ತಾ ಪೋರ್ಟ್ ಇಂದ ಮಯನ್ಮಾರ್ ದ ಶಿಟ್ವೆ ಪೋರ್ಟ್ ಗೆ, ಇನ್ಲ್ಯಾಂಡ್ ವಾಟರ್ ವೇಸ್ ಇಂದ ಪಲೆಟ್ವಾಗೆ, ರೋಡ್ ರೂಟ್ ಇಂದ ಮಿಜೋರಾಂ ದ ಜೋನಿಪುಯ್ ತನಕ ಜೋಡಿಸೋದು. ಇದರಲ್ಲಿ ಸಿ ಪ್ಲಸ್ ರಿವರ್ ಪ್ಲಸ್ ಲ್ಯಾಂಡ್ ಇಸ್ ಈಕ್ವಲ್ ಟು ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್. ಭಾರತದ ನಾರ್ತ್ ಈಸ್ಟ್ ರೀಜನ್ ಲ್ಯಾಂಡ್ ಲಾಕ್ ಆಗಿದೆ. ಇದಕ್ಕೆ ಡೈರೆಕ್ಟ್ ಆಗಿ ಸಿ ಆಕ್ಸೆಸ್ ಸಿಗುತ್ತೆ. ಈ ಪ್ರಾಜೆಕ್ಟ್ ಡೈರೆಕ್ಟ್ ಆಗಿ ಒಂದು ಆಕ್ಟ್ ಈಸ್ಟ್ ಪಾಲಿಸಿ ಜೊತೆ ಸೇರ್ಕೊಂಡಿದೆ. ಮುಂಚೆ ಭಾರತ ಫೋಕಸ್ ಮಾಡ್ತಿತ್ತು ಬಾಂಗ್ಲಾದೇಶ್ ನ ಚಿಟಾಂಗ್ ಪೋರ್ಟ್ ಮೇಲೆ. ಇದರ ಹಿಂದೆ ಪೊಲಿಟಿಕಲ್ ಸಿಚುಯೇಷನ್ ದಲ್ಲಿ ಬಾಂಗ್ಲಾದೇಶ್ ಅವರು ಎಕನಾಮಿಕ್ ಝೋನ್ ನ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ದಾರೆ ಮತ್ತೆ ಚೈನಾ ಅವರ ಜೊತೆ ಕ್ಲೋಸ್ ಆಗಿ ತೋರಿಸ್ತಿದೆ. ಇದರ ಬಗ್ಗೆ ನಾವು ಒಂದು ಡೀಟೇಲ್ಡ್ ವಿಡಿಯೋನ ಪೋಸ್ಟ್ ಮಾಡಿದ್ದೀವಿ. ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೀವು ನೋಡಬಹುದು. ಇದರ ಅರ್ಥ ಇಂಡಿಯಾಗೆ ಈಗ ಒಂದು ಆಲ್ಟರ್ನೇಟಿವ್ ರೂಟ್ ಬೇಕಾಗಿದೆ ಮತ್ತೆ ಕಲಾದನ್ ಪ್ರಾಜೆಕ್ಟ್ ಇದರ ಸೊಲ್ಯೂಷನ್ ಆಗಿದೆ. ಕಲಾದನ್ ಪ್ರಾಜೆಕ್ಟ್ ರೂಟ್ ನ ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೆಯದು ಸಿ ರೂಟ್. ಕೋಲ್ಕತ್ತಾ ಪೋರ್ಟ್ ಇಂದ ಮಯನ್ಮಾರ್ ದ ಸಿಟ್ವಾ ಪೋರ್ಟ್ ತನಕ 539 ಕಿಲೋಮೀಟರ್ ಸಿ ರೂಟ್ ಮಾಡಲಾಗಿದೆ. ಎರಡನೆಯದು ರಿವರ್ ರೂಟ್. ಸಿಟ್ವೆ ಇಂದ ಕಲಾದನ್ ಪ್ರಾಜೆಕ್ಟ್ ಮೂಲಕ 158 ಕಿಲೋಮೀಟರ್ ರಿವರ್ ರೂಟ್ ಪಲೆಟ್ವಾಗೆ ಹೋಗುತ್ತೆ. ಮೂರನೆಯದು ರೋಡ್ ರೂಟ್. ಪಲೆಟ್ವಾ ಇಂದ ಇಂಡಿಯಾ ಮಯನ್ಮಾರ್ ಬಾರ್ಡರ್ ಅಲ್ಲಿ ಜೋನಿಪುಯ್ ತನಕ 62 ಕಿಲೋಮೀಟರ್ ರೋಡ್ ರೂಟ್ ಮಾಡಲಾಗಿದೆ. ಜೋನಿಪುಯ್ ಇಂದ ಮಿಜೋರಾಂ ದ ಏಜ್ವಾಲ್ ತನಕ 110 ಕಿಲೋಮೀಟರ್ ರೋಡ್ ಕನೆಕ್ಷನ್ ಇದೆ. ಬನ್ನಿ ಈ ಕಲಾದನ್ ಪ್ರಾಜೆಕ್ಟ್ ನ ಅಡ್ವಾಂಟೇಜಸ್ ನ ನೋಡೋಣ. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್: ಈ ಪ್ರಾಜೆಕ್ಟ್ ನ ಉದ್ದೇಶ ಏನಂದ್ರೆ ನಾರ್ತ್ ಈಸ್ಟ್ ಇಂಡಿಯಾಗೆ ಒಂದು ಆಲ್ಟರ್ನೇಟಿವ್ ರೂಟ್ ಸಿಗುತ್ತೆ. ಸಿಲ್ಲಿಗುರಿ ಕಾರಿಡಾರ್ ಮೇಲೆ ಅವಲಂಬನೆ ಕಮ್ಮಿ ಮಾಡಬೇಕು. ಎಕನಾಮಿಕ್ ಬೆನಿಫಿಟ್ಸ್: ಈ ಪ್ರಾಜೆಕ್ಟ್ ಆದ್ಮೇಲೆ ಗೂಡ್ಸ್ ಮತ್ತೆ ಮನುಷ್ಯರ ಟ್ರಾವೆಲ್ ಟೈಮ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಈ ಎರಡರಲ್ಲೂ ಕಮ್ಮಿ ಆಗುತ್ತೆ. ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್: ಇದು ಇಂಡಿಯಾ ಮತ್ತೆ ಮಯನ್ಮಾರ್ ಜೊತೆ ಇರುವ ಸಂಬಂಧವನ್ನು ಇನ್ನು ಗಟ್ಟಿ ಮಾಡುತ್ತೆ. ಸೌತ್ ಈಸ್ಟ್ ಏಷ್ಯಾದಲ್ಲಿ ಭಾರತದ ಪ್ರೆಸೆನ್ಸ್ ನ ಇನ್ನು ಸ್ಟ್ರಾಂಗ್ ಮಾಡುತ್ತೆ. ಮಯನ್ಮಾರ್ದ ಮೂಲಕ ಇಂಡೋ ಪೆಸಿಫಿಕ್ ಟ್ರೇಡ್ ಕಾರಿಡಾರ್ ಮಾಡೋ ರೋಡ್ ವೇಸ್ ಓಪನ್ ಆಗಿದೆ. ಸರ್ಕಾರ ಶಿಲಾಂಗ್ ಇಂದ ಸಿಲ್ಚರ್ ಐಜ್ವಾಲ್ ತನಕ ಹೊಸ ಹೈವೇಸ್ ಅನೌನ್ಸ್ ಮಾಡಲಾಗಿದೆ. ಇದು ಕಲಾದನ್ ರೂಟ್ ಇಂದ ಕನೆಕ್ಟಿವಿಟಿಯನ್ನು ಇನ್ನು ಸ್ಟ್ರಾಂಗ್ ಮಾಡುತ್ತೆ. ಕಲಾದನ್ ಪ್ರಾಜೆಕ್ಟ್ ಕೇವಲ ರೋಡ್ ಮತ್ತೆ ಸಿ ಅಲ್ಲ, ಇದು ಭಾರತದ ಭವಿಷ್ಯದ ಬಾಗಿಲಾಗಿದೆ. ನಾರ್ತ್ ಈಸ್ಟ್ ಅನ್ನು ಗ್ಲೋಬಲ್ ಟ್ರೇಡ್ ನ ಮ್ಯಾಪ್ ಅಲ್ಲಿ ತರ್ತಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.